ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಕ್ಲಾಸ್ 8ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಓಕೆ, ಹಿಂದಿನ ಕ್ಲಾಸ್ ಅಲ್ಲಿ ನಾವು ಏನ್ ಕಲಿತೀವಪ್ಪ ಅಂದ್ರೆ ಇವತ್ತು ವರ್ಡ್ ಪ್ಯಾಡ್ ಅಲ್ಲಿ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡಬಹುದು, ವರ್ಡ್ ಪ್ಯಾಡ್ ಅನ್ನ ಯಾಕೆ ನಾವು ಬಳಕೆ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೆ. ಅದೇ ಒಂದು ವರ್ಡ್ ಪ್ಯಾಡ್ ಅಲ್ಲಿ ಒಂದು ಲೆಟರ್ ಅನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಒಂದು ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇದರಲ್ಲಿ ನೀವು ವರ್ಡ್ ಪ್ಯಾಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡ್ರೆ ಸಾಕು. ಬೇಸಿಕ್ ಆಗಿ ಇದರಲ್ಲಿ ನಾವು ಲೆಟರ್ ಗಳನ್ನ ಟೈಪಿಂಗ್ ಮಾಡ್ಲಿಕ್ಕೆ, ಏನಾದ್ರೂ ನೋಟ್ಸ್ ಅನ್ನ ಬರೀಲಿಕ್ಕೆ ಅಥವಾ ಏನಾದ್ರೂ ಟಿಪ್ಪಣಿಗಳನ್ನ ಬರೀಲಿಕ್ಕೆ ನಾವು ಏನ್ ಮಾಡ್ತೀವಿ, ಈ ಒಂದು ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ಸ್ ಅನ್ನ ನಾವು ಬಳಕೆಯನ್ನ ಮಾಡ್ಕೋತೀವಿ. ಬಹಳಷ್ಟು ಸಿಂಪಲ್ ಆಗಿ ಈ ಒಂದು ವರ್ಡ್ ಪ್ಯಾಡ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಥವಾ ಪತ್ರಗಳನ್ನ ನಾವೇನ್ ಮಾಡ್ಕೋಬಹುದು, ಟೈಪಿಂಗ್ ಅನ್ನ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡಬೇಕು ಸರ್, ಇವೆಲ್ಲ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಈಗ ಸಿಂಪಲ್ ಆಗಿ ನಾನೊಂದು ಲೆಟರ್ ವನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋತಾ ಇದೀನಿ. ಮೊದಲಿಗೆ ಇಲ್ಲಿಂದ 2 ಅಂತ ಟೈಪ್ ಮಾಡ್ಕೊಂಡು ಒಂದು ಕಾಮಾ ಕೊಟ್ಟು ಎಂಟರ್ ಮಾಡ್ಕೋತಾ ಇದೀನಿ. ಯಾರಿಗೆ ನೀವು ಲೆಟರ್ ಬರಿಬೇಕಾಗಿದೆ, ಅಕ್ಷರ ಸ್ವಲ್ಪ ದೊಡ್ಡ ಮಾಡಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ನೀವೇನ್ ಮಾಡಬೇಕು, ಅಕ್ಷರವನ್ನ ದೊಡ್ಡದಾಗಿ ಮಾಡಿ ಇಟ್ಕೋಬೇಕು. ಸಪೋಸ್ ಮೇಲ್ಗಡೆ ಸ್ವಲ್ಪ ನೀವು ಮಾರ್ಜಿನ್ ಬಿಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಅಕ್ಷರ ಹಿಂದ್ಗಡೆ ಬಂದು ಎಂಟರ್ ಅನ್ನ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಮಗೆ ಪೇಜು ಕೆಳಗಡೆ ಬರುತ್ತೆ. ಓಕೆನಾ, 2 ಮಾಡಿದ ನಂತರ ಎಂಟರ್ ಮಾಡ್ಕೊಂಡು ಈಗ ನಾನೇನ್ ಮಾಡ್ತೀನಿ, ಸಮ ಅಕ್ಷರಗಳನ್ನ ಇಲ್ಲಿ ಸಂಪೂರ್ಣವಾಗಿ ಬರ್ಕೊಂಡ್ಬಿಡ್ತೀನಿ. ಓಕೆನಾ, ಈ ರೀತಿಯಾಗಿ ಬರೆದಾಗ ನೀವು ನೋಡಬಹುದು ಸಂಪೂರ್ಣವಾಗಿ ನಾನೇನ್ ಮಾಡಿದ್ದೀನಿ, ಈ ರೀತಿಯಾಗಿ ಒಂದು ಅಕ್ಷರಗಳನ್ನ ಬರೆದು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಮೇಲ್ಗಡೆ ಪ್ರೆಸಿಡೆಂಟ್ ಅಂತ ಬರ್ದಿರ್ತೀವಿ, ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹೌದಾ, ಈ ರೀತಿಯಾಗಿ ಬರೆದು ನಾವೇನ್ ಮಾಡಬಹುದು, 2 ಅಂತ ಬರೆದು ಅದರ ಕೆಳಗಡೆ ಅಕ್ಷರಗಳನ್ನ ಬರೀಬಹುದು. ಇಲ್ಲ ಸರ್, ಸೆಂಟರ್ ಒಳಗಡೆ ನಾನು ಯಾವುದೋ ಒಂದು ಲೆಟರ್ ವನ್ನ ಬರಿಬೇಕಾಗಿದೆ, ಸೆಂಟರ್ ಅಲ್ಲಿ ನಾನು ಏನೋ ಒಂದು ಟೈಪ್ ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬಹುದು, ನಿಮ್ಗೆ ಏನ್ ಬೇಕು ಆ ಒಂದು ವಿಷಯವನ್ನ ನೀವೇನ್ ಮಾಡಬಹುದು, ಇಲ್ಲಿಂದ ಟೈಪ್ ಅನ್ನ ಮಾಡ್ಕೋಬಹುದು. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ COMPUTER ಕಂಪ್ಯೂಟರ್, EDUCATION ಎಜುಕೇಶನ್, CETER ಕಂಪ್ಯೂಟರ್ ಸೆಂಟರ್ ಅಂತ ಸಂಪೂರ್ಣವಾಗಿ ಬರೀತೀನಿ. ಓಕೆನಾ, GURU ಗುರು 9X ಅಂತ ಬರ್ಕೋತೀನಿ. ಇದು ನನಗೆ ಸೆಂಟರ್ ಒಳಗೆ ಬರಬೇಕಾಗಿದೆ. ಅವಾಗ ನಾನೇನ್ ಮಾಡ್ಬೇಕು, ಇದನ್ನ ಅಕ್ಷರವನ್ನ ಬರ್ದಿರುವಂತ ಅಕ್ಷರವನ್ನ ನನ್ಗೆ ಸೆಂಟರ್ ಒಳಗೆ ತಗೋಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಾವು ಸಂಪೂರ್ಣವಾಗಿ ಬಳಕೆ ಮಾಡ್ಕೋಬೇಕು. ಈಗ ಸಪೋಸ್ ಅಕ್ಷರವನ್ನ ದೊಡ್ಡ ಮಾಡ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ 14 ಇರುವಂತ ಸೈಜ್ ಅನ್ನ ನಾನು 20 ಒಳಗೆ ಇಟ್ಕೊಂಡು ಏನ್ ಮಾಡ್ತೀನಿ, ಇದನ್ನ ಸೆಂಟರ್ ಒಳಗೆ ತಗೋಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ ಪ್ಯಾರಾಗ್ರಾಫ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರುವಂತಹ ಅಕ್ಷರ ನಮಗೆ ಸೆಂಟರ್ ಒಳಗೆ ಬಂದ್ಬಿಡ್ತದೆ. ಸಪೋಸ್ ಇಲ್ಲ ಸರ್, ಈ ಕಡೆ ದಂಡಿಯಿಂದ ಬರಬೇಕು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಆ ಒಂದು ಅಲೈನ್ಮೆಂಟ್ ಫಾರ್ ದ ರೈಟ್ ಅಂತ ಇದಿರತ್ತೆ. ಇದಕ್ಕೆ ನೀವೇನ್ ಮಾಡಬಹುದು, ಒಂದು ಇಲ್ಲಿರುವಂತ ಒಂದು ರೈಟ್ ಗೆ ಕಾಣಿಸ್ತಿರುವಂತ ಇಲ್ಲೊಂದು ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಗೆ ಅಕ್ಷರ ಈ ಕಡೆಯಿಂದ ಬರೀಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಇಲ್ಲ ಸರ್, ಸೆಂಟರ್ ಒಳಗೆ ಬೇಕು ಅಂದ್ರೆ ನಾವೇನ್ ಮಾಡಬಹುದು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ನಾವೇನ್ ಮಾಡಬಹುದು, ಇದಕ್ಕೆ ಸ್ವಲ್ಪ ಕಲರ್ ಕೊಡಬೇಕಾಗಿದೆಯಲ್ಲ ಸರ್, ಅವಾಗ ನಾವೇನ್ ಮಾಡಬಹುದು ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವೇನ್ ಮಾಡಬೇಕು, ಇಲ್ಲಿ ಕಾಣಿಸಿರುವಂತ ಒಂದು ಕಲರ್ ಬಾಕ್ಸ್ ಮೇಲೆ ನೀವು ಕಲರ್ ಅನ್ನ ಮಾಡ್ಕೊಂಡ್ರೆ ಅಕ್ಷರ ಸಂಪೂರ್ಣವಾಗಿ ಕಲರ್ ಆಗುತ್ತೆ. ಅದರ ಜೊತೆಗೆ ನೀವು ಬಿ ಮೇಲೆ ಕ್ಲಿಕ್ ಮಾಡಿದಾಗ ಅಕ್ಷರ ಸ್ವಲ್ಪ ಬೋಲ್ಡ್ ಆಗಿ ನಮಗೆ ಪರಿವರ್ತನೆ ಆಗ್ಬಿಡತ್ತೆ. ಇನ್ನು ಸ್ವಲ್ಪ ದೊಡ್ಡಬೇಕು ಅಂದ್ರೆ ನೀವು ಎ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಕ್ಷರ ದೊಡ್ಡದಾಗತ್ತೆ, ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಕ್ಷರ ಸಣ್ಣದಾಗಿ ಪರಿವರ್ತನೆ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಜೊತೆಗೆ ಪ್ರೆಸಿಡೆಂಟ್ ಅಂತ 2 ಅಂತ ಬರೆದು ನಾವು ಕೆಳಗಡೆ ಬರೀಬಹುದು. ಇಲ್ಲ ಸರ್, ಈ ಒಂದು ಮಾರ್ಜಿನ್ ನಾನು ಇನ್ನು ಸ್ವಲ್ಪ ಇದನ್ನ ಕಾಪಿ ಮಾಡ್ಕೋತೀನಿ ನೋಡ್ರಿ, ಸುಮ್ನೆ ಒಂದು ಅರ್ಧ ಕಾಪಿ ಮಾಡ್ಕೋತೀನಿ, ಯಾವುದೋ ಒಂದು ಬರ್ದು ಎಂಟರ್ ಮಾಡ್ಕೊಂಡು ಇಲ್ಲೇ ಟೈಪ್ ಮಾಡ್ಕೋತೀನಿ. ಇದು ಸೆಂಟರ್ ಒಳಗೆ ಬರ್ಬೇಕು ಪ್ಯಾರಾಗ್ರಾಫ್, ನನ್ಗೆ ಸೆಂಟರ್ ಒಳಗೆ ಕಾಣಿಸ್ಬೇಕು. ಈ ಕಡೆಯಿಂದ ಅಲೈನ್ಮೆಂಟ್ ಆಗಿದೆ, ಬಟ್ ಈ ಕಡೆ ಅಲೈನ್ಮೆಂಟ್ ಆಗಿಲ್ಲ. ನೋಡಬಹುದು ಅಕ್ಷರ ಒಂದ್ ಸ್ವಲ್ಪ ಮುಂದೆ ಹಿಂದೆ ಈ ಕಡೆ ಈ ರೀತಿಯಾಗಿ ಸ್ಟೆಪ್ ವೈಸ್ ಹೋಗಿದೆ. ಇದೇನಾಗಬೇಕು, ಕರೆಕ್ಟ್ ಆಗಿ ವಿಕೋಲ್ ಆಗ್ಬೇಕಾಗಿತ್ತು ಅಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಜಸ್ಟಿಫೈ ಅಂತ ಕಾಣಿಸುತ್ತೆ, ಕಂಟ್ರೋಲ್ J ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಜಸ್ಟಿಫೈ ಆಗ್ಬಿಡತ್ತೆ. ನೋಡಬಹುದು, ಜಸ್ಟಿಫೈ ಮಾಡಿದಾಗ ನಮ್ಗೆ ಲೆಟರ್ ಈ ರೀತಿಯಾಗಿ ಕರೆಕ್ಟ್ ಈ ಕಡೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಈ ಕಡೆನೂ ಕೂಡ ಕರೆಕ್ಟ್ ಆಗಿ ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹೌದಾ,
ಅದರ ಜೊತೆಗೆ ಮತ್ತೆ ಇಲ್ಲಿ ಕಾಣಿಸಿರುವಂತ ಇದನ್ನು ಕೂಡ ನಾವು ನೋಡಿದೀವಿ. ಸಪೋಸ್ ಸೆಂಟರ್ ಒಳಗೆ ಬರ್ಬೇಕು ಸರ್ ಅಕ್ಷರ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಸೆಂಟರ್ ಅಲೈನ್ಮೆಂಟ್ ಮಾಡಿದಾಗ ಈ ರೀತಿಯಾಗಿ ಸೆಂಟರ್ ಒಳಗೆ ಅಕ್ಷರ ಬರೀಲಿಕ್ಕೆ ನಾವು ಶುರು ಮಾಡ್ತೀವಿ. ಅಂದ್ರೆ ಇವು ಇಫೆಕ್ಟ್ ಗಳನ್ನ ಅಂದ್ರೆ ಇವು ಫಾರ್ಮೆಟ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಯಾವ ರೀತಿಯಾಗಿ ಅಕ್ಷರಗಳ ಬೇಕೋ ಆ ರೀತಿಯಾಗಿ ಅಕ್ಷರಗಳನ್ನ ನಾವೇನ್ ಮಾಡಬಹುದು, ಇಲ್ಲಿ ಕೆಲಸವನ್ನ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಈ ರೀತಿಯಾಗಿ ಮಾಡ್ಕೋಬಹುದು. ಜೊತೆಗೆ ಇದನ್ನ ನಾವು ಒಂದು ಇಲ್ಲಿಂದ ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೊಂಡಾಗ ಈ ಕಡೆ ಬರುತ್ತೆ, ಜಸ್ಟಿಫೈ ಮಾಡ್ಕೊಂಡಾಗ ಅಕ್ಷರಗಳು ಸರಳವಾಗಿ ಅಂದ್ರೆ ಕರೆಕ್ಟ್, ಈ ಕಡೆನೂ ಕೂಡ ಕರೆಕ್ಟ್ ಬರುತ್ತೆ, ಈ ಕಡೆನೂ ಕೂಡ ಕರೆಕ್ಟ್ ಆಗಿ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗ್ತಿದ್ಯಾ? ಅದರ ಜೊತೆಗೆ ಇವು ಜಸ್ಟಿಫೈ ಅಂದ್ರೆ ಮೂರು ಸೆಂಟರ್ ಒಳಗೆ, ಸಪೋಸ್ ಇವು ಅಕ್ಷರಗಳ ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ತಗೋಬಹುದು. ನೋಡ್ರಿ, ನಾನು ಒಂದೊಂದಾಗಿ ಕ್ಲಿಕ್ ಮಾಡ್ಕೋತಾ ಅದನ್ನ ಮೌಸ್ ಇಂದ ಸೆಂಟರ್ ಒಳಗೆ ಬರ್ತಾ ಇರುವಂತದ್ದು. ಇಲ್ಲ ಸರ್ ನಾನು ಸೆಲೆಕ್ಷನ್ ಮಾಡ್ಕೊಂಡು ನೀವು ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಈ ಕಡೆ ಹೋಗುತ್ತೆ, ಈ ಕಡೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಕಡೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ನಾನು ಈ ಕಡೆ ಕ್ಲಿಕ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಈ ಕಡೆ ಬಂದಿರತ್ತೆ. ಅವಾಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಕಡೆ ಬಂದ ನಂತರ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದಕ್ಕೆ ಕಲರ್ ಬೇಕಾಗಿತ್ತು ಅಥವಾ ನಿಮ್ಗೆ ಏನಾದ್ರೂ ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬಹುದು, ಇದರ ಮೇಲೆ ಜಸ್ಟಿಫೈ ಅಥವಾ ಅಕ್ಷರಗಳ ಮೇಲೆ ಕ್ಲಿಕ್ ಕೂಡ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ಯಾ? ಅದರ ಜೊತೆಗೆ ಇಲ್ಲಿ ಕಾಣಿಸಿರುವಂತದ್ದು ಏನಪ್ಪಾ ಅಂದ್ರೆ ಈ ಅಕ್ಷರ ಕೆಳಗಡೆ ಇನ್ನು ಸ್ವಲ್ಪ ನನಗೆ ಜಾಗ ಬೇಕು ಸರ್, ಬಹಳ ಹತ್ತಿರ ಆಗಿದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸುವಂತದನ್ನ ನಾವೇನ್ ಮಾಡ್ತೀವಿ, ಇಲ್ಲಿಂದ ಓಕೆ ಇದು ಮಾರ್ಜಿನ್ ಅಂತ ಹೇಳ್ತೀವಿ, 2 ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಅಕ್ಷರ ದೂರ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗ್ತದೆ. ಓಕೆ, ಮತ್ತೆ ಸ್ವಲ್ಪ ಸಮೀಪ ಬೇಕು ಅಂದ್ರೆ 1.0 ಮಾಡ್ಕೊರಿ, ಕರೆಕ್ಟ್ ಆಗಿ 0ಗೆ ಬರುತ್ತೆ. ಮತ್ತೆ ಇಲ್ಲಿ 1.15 ಅಂತ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಮತ್ತೆ 2 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬಂದು ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ನಮ್ಗೆ, ಅಂದ್ರೆ ಎಡಿಟ್ ಮಾಡ್ಕೋಬಹುದು. ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವೇನ್ ಮಾಡಬಹುದು, ಇದನ್ನ ಅಪ್ಲೈನ ಮಾಡ್ಕೋಬಹುದು. ಈಗ ಸಪೋಸ್ ಇಲ್ಲೇನಾಗಿರತ್ತೆ ಅಂದ್ರೆ ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಏನೋ ಒಂದು ಟೈಪ್ ಮಾಡ್ಕೋತಾ ಇದೀನಿ ಅಂತ ಅನ್ಕೋರಿ, ಅಥವಾ ಈ ರೀತಿಯಾಗಿ ನಾನು ಸಪರೇಟ್ ಆಗಿ ಒಂದೊಂದು ಲೈನ್ ಅನ್ನ ಬರ್ಕೊಂಡಿದ್ದೀನಿ. ಇವುಗಳಿಗೆ 1 2 3 ಅನ್ನ ಕೊಡಬೇಕಾಗಿದೆ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲೇನ್ ಕಾಣಿಸ್ತಾರತ್ತೆ ಈ ರೀತಿಯಾಗಿ 1 2 3 ಕೊಡಬಹುದು, ರೋಮನ್ ಅಂಕಿ ಕೊಡಬಹುದು. ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವೇನ್ ಮಾಡಬಹುದು, 1 2 3 ಕೂಡ ಸಂಪೂರ್ಣವಾಗಿ ಕೊಡಬಹುದು. ಒಂದ್ಸಾರಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಬರ್ಲಿಕ್ಕೆ ಶುರು ಆಗುತ್ತೆ. ನೀವೇನ್ ಬೇಕಾ ಟೈಪ್ ಮಾಡಿದ್ರು ಇಲ್ಲಿ ನೋಡಬಹುದು ಆಟೋಮೆಟಿಕ್ ಆಗಿ ಟೈಪಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ತಿಳಕತ್ತೆ ನಾನು ಹೇಳೋದು. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಎಡಿಟ್ ಅನ್ನ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಪತ್ರಗಳನ್ನ ಎಡಿಟ್ ಅನ್ನ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಅದರ ಜೊತೆಗೆ ಇದನ್ನ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಸ್ವಲ್ಪ ಅಕ್ಷರ ಮುಂದ್ಗಡೆ ತಗೊಳ್ಳಿಕ್ಕೆ ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಇವುಗಳನ್ನ ಬಳಕೆ ಮಾಡ್ಕೋಬಹುದು, ಬಹಳಷ್ಟು ಮಾರ್ಜಿನ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ. ಓಕೆನಾ? ಅದರ ಜೊತೆಗೆ ನಾವು ಇವಂತರೂ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಮಾರ್ಜಿನ್ ಗೊತ್ತಾಯ್ತು. ಪಿಕ್ಚರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬೇರೆ ಒಂದು ಫೋಟೋಸ್ ಬೇಕಾಗಿದೆ ಸರ್, ನನಗೆ ಶಾಂಪಲ್ ಫೋಟೋ ಆಡ್ ಮಾಡಬೇಕಾಗಿತ್ತು ಅಂದ್ರೆ ಈ ಒಂದು ಲೆಟರ್ ಅಲ್ಲಿ ಒಂದು ಫೋಟೋನು ಕೂಡ ನೀವೇನ್ ಮಾಡಬಹುದು, ಆಡ್ ಮಾಡಬಹುದು. ಅದಕ್ಕೆ ಒಂದು ಪಾಯಿಂಟ್ಸ್ ಬಂದಿರುತ್ತೆ, ನೀವೇನ್ ಮಾಡಬಹುದು, ಇವು ಪಾಯಿಂಟ್ಸ್ ಗಳಿಂದ ಇದಕ್ಕೆ ಸ್ವಲ್ಪ ಸಣ್ಣದು ಕೂಡ ಮಾಡ್ಕೋಬಹುದು, ಮೇಲಿಂದ ಸ್ವಲ್ಪ ಕೆಳಗೆ ಜಕ್ಕೋರಿ. ಈ ರೀತಿಯಾಗಿ ನಿಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ನೀವೇನ್ ಮಾಡಬಹುದು, ಅದರಲ್ಲಿ ಫೋಟೋ ಕೂಡ ಆಡ್ ಮಾಡ್ಕೋಬಹುದು. ಜೊತೆಗೆ ಏನಾದ್ರು ಡ್ರಾಯಿಂಗ್ ಮಾಡಬೇಕಾಗಿದೆ ಅಂದ್ರೆ ಡ್ರಾಯಿಂಗ್ ಕೂಡ ಮಾಡ್ಕೋಬಹುದು. ಡೈರೆಕ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೀವು ಏನಾದ್ರೂ ಒಂದು ಈ ರೀತಿಯಾಗಿ ಬರ್ದಾಗ ನೀವೇನ್ ಮಾಡ್ಕೋಬಹುದು, ಜಸ್ಟ್ ಇದನ್ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಈ ರೀತಿಯಾಗಿ ಸಿಗ್ನೇಚರ್ ಆಗಿರ್ಬೋದು, ಡ್ರಾಯಿಂಗ್ ಆಗಿನೂ ಕೂಡ ಬಂದ್ಬಿಡ್ತದೆ. ತಿಳಿಯಾಕತ್ತದ? ಇದರ ಕೆಳಗೆ ಸಪೋರ್ಟ್ ಟೇಬಲ್ ಹಾಕ್ಬೇಕಾಗಿದೆ ರೀ ಸರ್ ಅಂದ್ರೆ ನೀವು ಇಲ್ಲಿಂದ ನೀವೇನ್ ಇನ್ಸರ್ಟ್ ಅಬ್ಜೆಕ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು, ಓಕೆನಾ, ಇಲ್ಲಿಂದ ನಾವೇನ್ ಮಾಡಬಹುದು, ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಾಗ ಸುಮ್ಮನೆ ಏನೇರು ಬರ್ತಾವಪ್ಪ ಇವು ನೋಟಿಫಿಕೇಶನ್. ಓಕೆ, ನಾನೇನ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ವರ್ಡ್ ಅನ್ನ ತಗೋತೀನಿ, ಇಲ್ಲಿಂದ ಪವರ್ ಪಾಯಿಂಟ್ ಬರ್ತಾ ಇದೆ, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೋತೀನಿ. ಇದರಲ್ಲಿ ನಾವೇನ್ ಮಾಡಬಹುದು, ನಮ್ಗೆ ಟೇಬಲ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಟೇಬಲ್ ಮೇಲೆ ಹೋಗ್ಬಿಟ್ಟು ನಮ್ಗೆ ಎಷ್ಟು ಟೇಬಲ್ ಬೇಕಷ್ಟು ಟೇಬಲ್ ತಗೊಂಡು ಕ್ಲೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಟೇಬಲ್ಸ್ ಗಳು ಕೂಡ ನಮ್ಗೆ ಬರ್ತಾವೆ. ಇದ್ರೊಳಗೆ ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಮತ್ತೆ ಅದರ ಜೊತೆಗೆ ಇನ್ಸರ್ಟ್ ಅಬ್ಜೆಕ್ಟ್ ಅಂದಾಗ ಫೈಂಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಏನು ಹುಡುಕ್ಬೇಕಾಗಿದೆ ಅದನ್ನ ನಾವು ಇದರಲ್ಲಿ ಹುಡುಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ರಿಪ್ಲೇಸ್ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾವುದಕ್ಕೆ ನೀವು ಹುಡುಕಿರ್ತೀರೋ ಅದನ್ನ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಸ್ವಲ್ಪ ಮೇಲೆ ಬೇಕು ಅಂದ್ರೆ ಮೇಲೆ ಕೂಡ ತಗೋಬಹುದು. ಓಕೆನಾ? ಇದು ನನಗೆ ಬೇಕಾಗಿಲ್ಲ ಅಂದ್ರೆ ಡಿಲೀಟ್ ಮಾಡ್ಕೋರಿ. ಇದನ್ನು ಕೂಡ ನೀವೇನ್ ಮಾಡಬಹುದು, ಡಿಲೀಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಅಂದ್ರೆ ಅಲೈನ್ಮೆಂಟ್ ಗಳನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇವುಗಳನ್ನ ಬಳಕೆ ಮಾಡ್ಕೊಂಡು ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಲೆಟರ್ ವನ್ನ ನೀವು ಸಂಪೂರ್ಣವಾಗಿ ಟೈಪಿಂಗ್ ಮಾಡ್ಕೊಳ್ಳಿಕ್ಕೆ ನಾವು ವರ್ಡ್ ಪ್ಯಾಡ್ ಅನ್ನ ಬಳಕೆ ಮಾಡ್ಕೋತೀವಿ. ದಯವಿಟ್ಟು ಇದರಲ್ಲಿ ಯಾವ ರೀತಿಯಾಗಿ ನಾವು ಲೆಟರ್ಸ್ ಅನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಇದರಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ
ನೀವೇನ್ ಮಾಡ್ಬೇಕು, ಕಮೆಂಟ್ಸ್ ಅನ್ನ ಮಾಡಿಕೊಟ್ರೆ ನಾನು ಸಂಪೂರ್ಣವಾಗಿ ನಿಮ್ಗೆ ಯಾವ ರೀತಿಯಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದೀನಿ. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡಿನ ಕ್ಲಾಸ್ ಇದ್ದಿರತ್ತೆ. ಈ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಪ್ಯಾರಾಗ್ರಾಫ್ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಬಹುದು, ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಾ ಅಕ್ಷರಗಳು ವಿಕೋಲ್ ಆಗ್ಬೇಕಂದ್ರೆ ಈ ರೀತಿಯಾಗಿ ಕ್ಲಿಕ್ ಮಾಡಬೇಕು. ಇಲ್ಲ ಸರ್ ಸೆಂಟರ್ ಒಳಗೆ ಬರಬೇಕು ಅಕ್ಷರ ಅಂದ್ರೆ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು, ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬಹುದು, ರೈಟ್ ಮೇಲೆ ಕ್ಲಿಕ್ ಮಾಡಬಹುದು. ಅದರ ಒಂದು ಶಾರ್ಟ್ಕಟ್ ಕೀನು ಕೂಡ ಇದ್ದಿರತ್ತೆ, ಅವುಗಳ ಮೇಲೆ ಕ್ಲಿಕ್ ಮಾಡಬಹುದು. ಜೊತೆಗೆ ಇಲ್ಲಿಂದ 1 2 3 ತೆಗಿಬೇಕಾಗಿದೆ ಸರ್, ಇವು ನಮಗೆ 1 2 3 ತೆಗಿಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿಂದ ಹಾಕಿರ್ತೀರೋ ಅಲ್ಲಿಂದ ನನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಇಲ್ಲ ಸರ್ ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ವಾಪಸ್ ಹೋಗಿ ಅಲ್ಲಿಂದಾನೆ ತೆಗಿಬಹುದು. ಅಂದ್ರೆ ನೀವು ಎಲ್ಲಿಂದ ಹಾಕಿರ್ತೀರೋ ಅಲ್ಲಿಂದಾನೆ ತೆಗಿಬೇಕು. ಈಗ ಸಪೋಸ್ ನಾನು ಕಲರ್ ಹಾಕಿದ್ದೀನಿ, ಬೇಡ ಕಲರ್ ಅಂದ್ರೆ ಇಲ್ಲಿ ಕಲರ್ ಮೇಲೆ ಹೋಗ್ಬಿಟ್ಟು ನೋ ಕಲರ್ ಅಂತ ಕ್ಲಿಕ್ ಮಾಡಿದ್ರೆ ವೈಟ್ ಕಲರ್ ಅಥವಾ ನೀವು ಬ್ಲಾಕ್ ಕಲರ್ ಅಲ್ಲಿ ಕನ್ವರ್ಟ್ ಅನ್ನ ಮಾಡ್ಕೊಂಡ್ರೆ ಬ್ಲಾಕ್ ಕಲರ್ ಬಂದ್ಬಿಡತ್ತೆ. ಸಿಂಪಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ನಾವು ತಯಾರನ್ನ ಮಾಡ್ಕೋಬಹುದು. ದಯವಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಯಾವ ರೀತಿಯಾಗಿ ನಾವು ವರ್ಡ್ ಪ್ಯಾಡ್ ಅಲ್ಲಿ ಲೆಟರ್ ನ ಟೈಪ್ ಮಾಡಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ